ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 30 ವಿವಿಧ ಸಾಧನೆಗಳನ್ನು ಮಾಡಿಬಿಟ್ರು ನಿಜ. ಆದರೆ ಡಿ ಕೆ ಶಿವಕುಮಾರ್ ಅವರು ಎದುರಿಸಿದಂತಹ 3 ಮೇಜರ್ ಅಗ್ನಿ ಪರೀಕ್ಷೆಗಳು ಅನ್ನುವಂತಹ ಒಂದಿಷ್ಟು ವಿಚಾರಗಳಿದೆ. ವಾಟ್ ವಾಸ್ ದ್ಯಾಟ್? ಅದೇನು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಒಂದಲ್ಲ ಎರಡಲ್ಲ 3 ಅಗ್ನಿ ಪರೀಕ್ಷೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಎದುರಿಸಿದ್ದಾರೆ. ಮಹತ್ವಾಕಾಂಕ್ಷಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭದಲ್ಲಿಯೇ ಅಗ್ನಿ ಪರೀಕ್ಷೆ. ಯೋಜಿತ ರೀತಿಯಲ್ಲಿಯೇ ಸಿಎಂ ಡಿ ಕೆ ಸಂಪುಟ ರಚನೆಯಾಗಿದೆ. ಸಾಕಷ್ಟು ಅಳೆದು ತೂಗಿ ಮೊದಲ ಹಂತದಲ್ಲಿ 13 ಮಂದಿಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಆದರೂ ಆರಂಭದಲ್ಲಿಯೇ ಡಿ ಕೆಗೆ 3 ಸವಾಲುಗಳು ಎದುರಾಗಿತ್ತು. ಅವುಗಳನ್ನಷ್ಟೇ ಚಾಕಚಕ್ಯತೆಯಿಂದ ನಿವಾರಿಸಿಕೊಂಡರು ಡಿ ಕೆ ಶಿವಕುಮಾರ್. 3 ಅಗ್ನಿ ಪರೀಕ್ಷೆಗಳನ್ನ ವೆರಿ ಈಸಿಯಾಗಿ ಲೀಲಾಜಾಲವಾಗಿ ಡಿ ಕೆ ಶಿವಕುಮಾರ್ ಅವರು ಸಾಲ್ವ್ ಮಾಡಿಕೊಂಡ್ರು. ದೇಶದ ಎಲ್ಲೆಡೆ ಬಿಜೆಪಿ ಪಕ್ಷಗಳ ಆಪರೇಷನ್ ನಡೀತಾ ಇದ್ರೆ ಕರ್ನಾಟಕದಲ್ಲಿ ಮಾತ್ರ ಮೋದಿ ಅಮಿತ್ ಶಾ ಆಟ ನಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಬಿಡಲೇ ಇಲ್ಲ. ಬಿಜೆಪಿಯ ತಂತ್ರಗಾರಿಕೆಯನ್ನ ಅವರಿಗೆ ತಿರುಗು ಬಾಣವನ್ನಾಗಿ ಮಾಡಿ ಹೊಡೆದಂತಹ ಡಿ ಕೆ ಶಿವಕುಮಾರ್ ಪರಿಷತ್ ಸಮರದಲ್ಲಿ ಹೆಚ್ಚುವರಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬಂದರು ಡಿ ಕೆ. ಒಂದಲ್ಲ ಎರಡಲ್ಲ 3 ಅಗ್ನಿ ಪರೀಕ್ಷೆಯನ್ನ ಡಿ ಕೆ ಶಿವಕುಮಾರ್ ಅವರು ಈ 30 ದಿನಗಳಲ್ಲಿ ಗೆದ್ದರು. ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ 13 ಜನರಿಗೆ ಸಚಿವ ಸ್ಥಾನವನ್ನು ಕೊಡಲಾಯಿತು. ಆದರೂ ಕೂಡ ಅನೇಕರು ನನಗೆ ಬೇಕು ಅಂತ ಕುಳಿತುಕೊಂಡಿದ್ರು. ಕೆಲವರು ನಾನು ರಾಜೀನಾಮೆ ಕೊಟ್ಟು ಹೋಗಿಬಿಡ್ತೀನಿ ಅಂತ ಹೇಳಿದರು. ನಾನು ಕೆಲಸ ಮಾಡಲ್ಲ ಡಿ ಕೆ ಶಿವಕುಮಾರ್ ಅವರ ಅಡಿಯಲ್ಲಿ ಅಂತ ಹೇಳಿದರು. ಆದರೂ ಅವುಗಳನ್ನೆಲ್ಲ ಈಸಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಗುಡ್ ಗವರ್ನೆನ್ಸ್ ಕೊಡುವತ್ತ ಕಾನ್ಸಂಟ್ರೇಷನ್ ಅನ್ನು ಮಾಡಿದರು. ಇನ್ನು ಅದಾದ ಮೇಲೆ ಬಂದದ್ದು ಎಮ್ ಎಲ್ ಸಿ ಎಲೆಕ್ಷನ್ ಅನ್ನು ಎಷ್ಟು ಅದ್ಭುತವಾಗಿ ಡಿ ಕೆ ಶಿವಕುಮಾರ್ ಅವರು ಫೇಸ್ ಮಾಡಿದರು ಅಂತಂದರೆ, ಎಲ್ಲ ಶಾಸಕರನ್ನ ಕರೆದುಕೊಂಡು ರೆಸಾರ್ಟ್ಗೆ ಹೋಗಿ ಕೂಡಿಸ್ಕೊಂಡು ಹೇಳಿ ಹಿಂಗಿಂಗೆ ಆಗಬೇಕು, ಇಷ್ಟಿಷ್ಟು ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನುವಂತಹ ನೀಟಾದಂತಹ ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಒಂದು ಬ್ಲೂ ಪ್ರಿಂಟನ್ನು ಹಾಕಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದರು. ಅದರ ಔಟ್ಪುಟ್ ಏನು ಅನ್ನುವಂಥದ್ದು ನಿಮಗೆ ಗೊತ್ತಿದೆ. ಇಡೀ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಪರೇಷನ್ ಕಮಲ ಅಂತ ಕರೆಸ್ಕೊಳ್ಳುತ್ತೆ. ಅಂತಹ ಮಮತಾ ಬ್ಯಾನರ್ಜಿಯ TMC ಪಾರ್ಟಿಯಿಂದ ಸಂಸದರನ್ನ ಶಾಸಕರನ್ನ ಎತ್ತಾಕೊಂಡು ಬರ್ತಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮೋದಿ ಮತ್ತು ಅಮಿತ್ ಶಾ ಆಪರೇಷನ್ ಮಾಡೋದಕ್ಕಾಗೋದಿಲ್ಲ, ಅದು ಎಸ್ಪೆಷಲಿ ನನ್ನ ಅವಧಿಯಲ್ಲಿ ಅನ್ನುವಂತಹದ್ದನ್ನು ಡಿ ಕೆ ಶಿವಕುಮಾರ್ ಅವರು ಸಾಬೀತುಪಡಿಸಿಬಿಟ್ರು. ಏನೇನು ಚಾಲೆಂಜ್ಗಳನ್ನು ನೀಟಾಗಿ ವಿವರವಾಗಿ ನೋಡ್ತಾ ಹೋಗೋಣ. ಚಾಲೆಂಜ್ ನಂಬರ್ 1, ಡಿ ಕೆ ಶಿವಕುಮಾರ್ ಅವರು ಏನು ಅಗ್ನಿ ಪರೀಕ್ಷೆಯನ್ನು ಫೇಸ್ ಮಾಡಿದರು. ರಾಮಲಿಂಗಾರೆಡ್ಡಿ ಮುನಿಸು ಶಮನ. ರಾಮಲಿಂಗಾರೆಡ್ಡಿ ಅವರು ಮುನಿಸ್ಕೊಂಡು ಬಿಟ್ಟಿದ್ರು, ಡಿ ಕೆ ಶಿವಕುಮಾರ್ ಅವರ ಅಡಿಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ನನಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಒನ್ ಆಫ್ ದ ಸೀನಿಯರ್ ಲೀಡರ್ ನಾನು ಕಾಂಗ್ರೆಸ್ಸಿನಲ್ಲಿ, ನನಗೆ ಯಾವುದೋ ಖಾತೆ ಕೊಟ್ಬಿಟ್ಟಿದ್ದೀರಿ, ನಾನು ಆ ಖಾತೆಯನ್ನು ನಿಭಾಯಿಸಲ್ಲ, ನನಗೆ ಇಂತಹದ್ದೇ ಪೋರ್ಟ್ಫೋಲಿಯೋ ಬೇಕು, ಇಂತಹದ್ದೇ ಖಾತೆ ಬೇಕು ಅಂತ ರಾಮಲಿಂಗಾರೆಡ್ಡಿ ಒನ್ ಆಫ್ ದ ಸೀನಿಯರ್ ಲೀಡರ್ ಮುನಿಸ್ಕೊಂಡಿದ್ರು. ಅವರ ಶಮನ ಮಾಡುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಕ್ಸಸ್ ಆದರು, ಯಶಸ್ವಿಯಾದರು. ಅಂತಹ ಸೀನಿಯರ್ ಲೀಡರ ಮನವೊಲಿಸೋದು ಇಟ್ಸ್ ನಾಟ್ ಅ ಈಸಿಯೆಸ್ಟ್ ಜಾಬ್, ಅದು ಈಸಿ ಜಾಬ್ ಅಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರ ಮುಂದಿರುವಂತಹ 2ನೇ ಚಾಲೆಂಜ್ ಏನು ಅನ್ನುವಂಥದ್ದನ್ನು ನೋಡಿ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಮುನಿಸು, ಅದನ್ನು ಈಸಿಯಾಗಿ ಡಿ ಕೆ ಶಿವಕುಮಾರ್ ಅವರು ಹೆಂಗೋ ಫೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಮೇಲ್ಮನೆಯಿಂದ ಅಂದರೆ ಹೈಕಮಾಂಡಿನಿಂದ ಅನೇಕ ಜನ ರಾಮಲಿಂಗಾರೆಡ್ಡಿ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಟ್ರೈ ಮಾಡಿದರು, ಬಟ್ ಆಗಲಿಲ್ಲ. ಬಟ್ ಡಿ ಕೆ ಶಿವಕುಮಾರ್ ಅವರು ಅದನ್ನು ಸರಿಪಡಿಸ್ಕೊಂಡು ಮುನ್ನುಗ್ಗೋದಕ್ಕೆ ಪ್ರಾರಂಭ ಮಾಡಿ. ಇನ್ನು 2ನೇ ಚಾಲೆಂಜ್ ಏನು ಅನ್ನುವಂಥದ್ದನ್ನು ನೋಡೋಣ. ಡಿ ಕೆ ಶಿವಕುಮಾರ್ ಅವರ 2ನೇ ಚಾಲೆಂಜ್ KBS ಕೃಷ್ಣ ಬೈರೇಗೌಡ ಅಸಮಾಧಾನದ ಶಮನವನ್ನು ಕೂಡ ಇದೇ ಡಿ ಕೆ ಶಿವಕುಮಾರ್ ಅವರು ಮಾಡಿದರು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳೋದು. KBS ಕೃಷ್ಣ ಬೈರೇಗೌಡರು ಒನ್ ಆಫ್ ದ ಸೀನಿಯರ್ ಲೀಡರ್ ಅಂತ ಹೇಳಿದರೆ ಅತಿಶಯೋಕ್ತಿ ಅಂತ ಅನಿಸ್ಲಿಕ್ಕಿಲ್ಲ. ಅಂತಹ ಕೃಷ್ಣ ಬೈರೇಗೌಡರು ಕೂಡ ಎಲ್ಲೋ ಒಂದು ಕಡೆ ವೈಮನಸ್ಸನ್ನು ಮಾಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರ ಮೇಲೆ. ಒನ್ಸ್ ಅಗೇನ್ ಸೇಮ್ ಅದೇ ರೀಸನ್, ನನಗೂ ಇಂತಹದ್ದೇ ಖಾತೆ ಬೇಕು, ರೆಸ್ಪೆಕ್ಟು, ನನಗೆ ಇಂತಹ ಖಾತೆ ಬೇಕು, ಇಂತಹ ಖಾತೆಯನ್ನು ಕೊಟ್ಟರೆ ನಾನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತೀನಿ, ಇಲ್ಲ ಅಂತಂದ್ರೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥದ್ದು ಅವರ ಸ್ಪಷ್ಟವಾದಂತಹ ನಿಲುವಾಗಿದೆ. GBAನೇ ಬೇಕು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಡಿಪಾರ್ಟ್ಮೆಂಟೇ ಬೇಕು, ನನಗೆ ಆ ಖಾತೆನೇ ಬೇಕು ಅಂತ ಕೂತಿದ್ರು.
ಕಡೆಗೆ ಹೆಂಗೋ ಒಂದು ಮಾಡಿ ಕೃಷ್ಣ ಬೈರೇಗೌಡರ ಒಂದು ಮುನಿಸನ್ನೂ ಕೂಡ ಶಮನ ಮಾಡುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಎದುರಾದ. ಹಾಗೆ ಒಂದು ಕಡೆ ರಾಮಲಿಂಗಾರೆಡ್ಡಿಯವರ ಮುನಿಸನ್ನು ಶಮನ ಮಾಡಿದರು, ಒನ್ ಆಫ್ ದ ಸೀನಿಯರ್ ಲೀಡರ್. ಅದರ ಜೊತೆಗೆ ಕೃಷ್ಣ ಬೈರೇಗೌಡರ ಒಂದು ಮುನಿಸನ್ನು ಶಮನ ಮಾಡಿದರು. ಆ್ಯಂಡ್ ಮೂರನೇದು ಏನಿದೆ ಅನ್ನುವಂಥದ್ದು ನೋಡ್ಕೊಳ್ಳೋಣ. ಮೂರನೇದು ಏನಿದೆ, ಪರಿಷತ್ ಚುನಾವಣೆಯ ಹೆಚ್ಚುವರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದರು. MLC ಎಲೆಕ್ಷನ್ನಲ್ಲಿ ಹೆಚ್ಚುವರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದದ್ದು ಒಂದಲ್ಲ ಎರಡಲ್ಲ 5 ಜನರನ್ನು ಗೆಲ್ಲಿಸ್ಕೊಂಡು ಬಂದದ್ದು ಡಿ ಕೆ ಶಿವಕುಮಾರ್ ಅವರ ಸಾಧನೆ ಅಂತ ಹೇಳ್ಬೋದು. ಬಾಯಿ ಮಾತಿಗಷ್ಟೇ ನಾನು ಟ್ರಬಲ್ ಶೂಟರ್ ಅಲ್ಲ, ನಿಜವಾಗಲೂ ನಾನು ಟ್ರಬಲ್ ಶೂಟರ್ ಅಂತ ಒನ್ಸ್ ಅಗೇನ್ ಈ MLC ಎಲೆಕ್ಷನ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಬೀತುಪಡಿಸಿದ್ದಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ರಾಮಲಿಂಗಾರೆಡ್ಡಿ ಅವರನ್ನು ಕನ್ವಿನ್ಸ್ ಮಾಡೋದು ಏನು ದೊಡ್ಡ ವಿಚಾರನ, ಕೃಷ್ಣ ಬೈರೇಗೌಡರನ್ನ ಕನ್ವಿನ್ಸ್ ಮಾಡೋದೇನು ದೊಡ್ಡ ವಿಚಾರನ, CM ಸ್ಥಾನದಲ್ಲಿ ಕುಳಿತಂಥವ್ರು ಹೇಳಿದರೆ ಹೆಂಗೋ ಅವ್ರು ಕನ್ವಿನ್ಸ್ ಆಗ್ತಾರೆ ಅಂತ ಅನೇಕರು ಅನ್ಕೊಳ್ಬಹುದು. ಎಸ್, ಕನ್ವಿನ್ಸ್ ಆಗ್ತಾರೆ. ಆದರೆ ವಿಪಕ್ಷ ಆಗಿರುವಂತಹ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ವೈಮನಸ್ಸಿದೆ. ಅದು ಇವತ್ತು ಡಂಗುರ ಸಾರ್ಕೊಂಡು ಊರಿಗೆಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ. ಅವರ ವೈಮನಸ್ಸನ್ನು ಮುಂದಿಟ್ಕೊಂಡು ಇವತ್ತು ಪಾಲಿಟಿಕ್ಸ್ ಮಾಡಬಹುದು ಕಾಂಗ್ರೆಸ್ನವರು. ಇವತ್ತು ಮನೆಯೊಂದು 3 ಬಾಗಿಲು ಅನ್ನುವಂತಹ ವಾತಾವರಣ ಆಗಿದೆ. ಅಂಥ ವಾತಾವರಣಕ್ಕೆ ಎಣೆ ಮಾಡಿಕೊಳ್ಳಿಲ್ಲ ಡಿ ಕೆ ಶಿವಕುಮಾರ್ ಅವರು. ಆದ್ದರಿಂದ ಬಹಳ ಸ್ಮೂತಾಗಿ ಈಸಿಯಾಗಿ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರನ್ನ ಹ್ಯಾಂಡಲ್ ಮಾಡಿದರು, ಒಂದು ಕಡೆ KBSನ ಹ್ಯಾಂಡಲ್ ಮಾಡಿದರು ಕೃಷ್ಣ ಬೈರೇಗೌಡರನ್ನ. ಅದರ ಜೊತೆಗೆ ನಾನು ಹೇಳಿದೆ ಒನ್ಸ್ ಅಗೇನ್ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಆಸ್ ಐ ಆಮ್ ಅ ಟ್ರಬಲ್ ಶೂಟರ್ ಅಂತ. ನಾನು ಟ್ರಬಲ್ ಶೂಟರ್ ಅಂತ ಪ್ರೂವ್ ಮಾಡ್ಕೊಂಡ್ರು. ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದು ಪ್ರೂವ್ ಮಾಡ್ಕೊಂಡ್ರು. ನಾನು ಹೇಳಿದೆ ಅದ್ಭುತವಾಗಿರುವಂತಹ ಮಾಸ್ಟರ್ ಪ್ಲಾನನ್ನು ಹಾಕ್ಕೊಂಡು ಶಾಸಕರನ್ನೆಲ್ಲ ರೆಸಾರ್ಟಿಗೆ ಕರ್ಕೊಂಡು ಇಷ್ಟು ಗೆಲ್ಲಬೇಕು, ನಾವು ಹಿಂಗೆ ಓಟ್ ಹಾಕ್ಬೇಕು, ಹಿಂಗೆ ಮಾಡಬೇಕಂತ ಹೇಳಿ ಒಂದು ಶಾಸಕಾಂಗ ಸಭೆಯನ್ನು ಮಾಡಿ ಎಲೆಕ್ಷನನ್ನು ಫೇಸ್ ಮಾಡಿದರು. 18ನೇ ತಾರೀಕು ರಿಸಲ್ಟನ್ನು ನೋಡಿದಾಗ, MLC ಎಲೆಕ್ಷನ್ನ ರಿಸಲ್ಟ್ ನೋಡಿದಾಗ ಜೂನ್ 18ಕ್ಕೆ ಬಹುತೇಕ ಎಲ್ರಿಗೂ ಗಾಬರಿ ಆಗಿತ್ತು. ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೊಂಡು, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಗೆ, ಒಂದು ಕಡೆ JDSಗೆ ಶಾಕ್ ಹೊಡೆದಂಗೆ ಆಗಿತ್ತು. ಯಾಕೆ ಅಂತಂದರೆ ನಾನು ಆಗಲೇ ಹೇಳ್ತಾ ಇದ್ದೀನಿ, ಹೈಜಾಕ್ ಮಾಡುವಲ್ಲಿ BJP ಎತ್ತಿದ ಕೈ, ಆಪರೇಷನ್ ಮಾಡುವಲ್ಲಿ ಬೇರೆ ಪಕ್ಷದ ಪ್ರಭಾವಿ ನಾಯಕರನ್ನು ತಮ್ಮ ಪಕ್ಷಕ್ಕೆ ಕರೆದುಕೊಂಡು ಬರುವಂತಹ ಚಾಕಚಕ್ಯತೆ, ಅದ್ಭುತವಾದಂತಹ ಒಂದು ಸಾಮರ್ಥ್ಯ ಭಾರತೀಯ ಜನತಾ ಪಾರ್ಟಿಗಿದೆ. ಅಂತಹ ಭಾರತೀಯ ಜನತಾ ಪಾರ್ಟಿಯ ಆಟವನ್ನು ನಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಣೆ ಮಾಡಿಕೊಡ್ಲಿಲ್ಲ. ಆದ್ದರಿಂದ ಪೊಲಿಟಿಕಲಿ ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ಒಂದು ಮೆಸೇಜನ್ನು ಕೊಡ್ತಿದ್ದಾರೆ. ಪೊಲಿಟಿಕಲಿ ನೀವು ಏನೇ ಮಾಸ್ಟರ್ ಪ್ಲಾನ್ಗಳನ್ನು ಮಾಡ್ಕೊಂಡ್ರು ಅದಕ್ಕೆ ನನ್ನ ಹತ್ರ ಒಂದು ಬಾಣ ರೆಡಿ ಇರುತ್ತೆ, ನಾನು ಉಲ್ಟಾ ಬಾಣ ಹೊಡಿತೀನಿ ನಿಮಗೆ, ನೀವೇನು ಮಾಡಿದರೂ ನಿಮ್ಮ ಆಟ ನನ್ನ ಮುಂದೆ ನಡೆಯಲ್ಲ ಅನ್ನುವಂತಹ ಪೊಲಿಟಿಕಲ್ ಮೆಸೇಜನ್ನು ಇನ್ ಪೊಲಿಟಿಕಲ್ ವೇಯಲ್ಲಿ ಅದ್ಭುತವಾಗಿ ಕೊಡ್ತಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರು ಈ 30 ದಿನಗಳಲ್ಲಿ 30 ವಿವಿಧ ಹೆಜ್ಜೆಗಳನ್ನು ಇಡ್ತಾ, ಅದರ ಜೊತೆಗೆ 3 ಅತ್ಯಂತ ದೊಡ್ಡ ಚಾಲೆಂಜ್ಗಳನ್ನು ಫೇಸ್ ಮಾಡಿದ್ದಾರೆ, ಅಗ್ನಿ ಪರೀಕ್ಷೆಗಳನ್ನು ಫೇಸ್ ಮಾಡಿದ್ದಾರೆ.